ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಹಣ ಎಲ್ಲರಿಗೂ ಸಹ ಸಿಗುತ್ತೆ. ಆದರೆ ಇವರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಮಾತ್ರ ಸಿಗೋದಿಲ್ಲ. ಹಾಗಾದರೆ ಯಾರಿಗೆ ಗೃಹಲಕ್ಷ್ಮಿ ಹಣ ಸಿಗುತ್ತೆ ಸಿಗಲ್ಲ ಅಂತ ನೋಡೋಣ. ಪ್ರತಿ ಸಲ ಸಹ ಪ್ರತಿ ತಿಂಗಳು ಸಹ ಗೃಹಲಕ್ಷ್ಮಿ ಹಣವನ್ನು ಕೊಡ್ತೇವೆ ಅಂತ ಹೇಳಿ ಸರ್ಕಾರ ಹೇಳಿಲ್ಲ. ಆದರೆ ಗೃಹಲಕ್ಷ್ಮಿ ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ 2 ತಿಂಗಳಿಗೆ ಒಂದು ಸಲ ಆಗಿರ್ಬೋದು ಅಥವಾ 3 ತಿಂಗಳಿಗೊಂದು ಸಲ ಆಗಿರ್ಬೋದು. ಒಟ್ಟಾರೆ ಪ್ರತಿ ತಿಂಗಳು ಅಲ್ಲದೆ ಒಟ್ಟಾರೆ ಪ್ರತಿ ತಿಂಗಳಿಂದ ಹಣವನ್ನು ಯಾವುದಾದರೂ ಒಂದು ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರು ಹಬ್ಬದ ಇಂದಿನ ದಿನಗಳಲ್ಲಿ ಸರಿಯಾಗಿ ಹಣವನ್ನು ಕಳೆದ ತಿಂಗಳುಗಳಿಂದ ಹಾಕುತ್ತಿದ್ದಾರೆ. ಹಾಗಾದರೆ ದೀಪಾವಳಿ ಹಬ್ಬದ ವಿಶೇಷವಾಗಿ ಇನ್ನು ಇವತ್ತು ಅಥವಾ ನಾಳೆ ನಾಡಿದ್ದರಲ್ಲಿ ಹಣವನ್ನು ಜಮೆ ಮಾಡೇ ಮಾಡ್ತಾರೆ. ಮೊದಲು ನಗರ ಪ್ರದೇಶಗಳಿಗೆ, ನಂತರ ಹಳ್ಳಿಯಲ್ಲಿರುವಂತಹ ಜನಗಳಿಗೆ, ಮಹಿಳೆಯರಿಗೆ ಹಣವನ್ನು ಹಾಕ್ತಾರೆ. ಹಾಗಾದರೆ ಈ ಸಲ ನಿಮಗೆ ಹಣ ಬರ್ಬೋದು. ಆದರೆ ಮುಂದಿನ ಸಲ ಹಣ ಬರುವುದು ಖಂಡಿತವಾಗಿ ಅಥವಾ ಖಚಿತವಾಗಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂತ ನೋಡುವುದಾದರೆ ಇನ್ನು ನಿಮ್ಮ ಜನಗಣತಿಯನ್ನು ಮಾಡಿದ್ದಾರೆ. ಜನಗಣತಿಯಲ್ಲಿ ನಿಮ್ಮ ಎಲ್ಲ ಇನ್ಫಾರ್ಮೇಷನ್ ಅಂದರೆ ನೀವು ಎಷ್ಟು ಉದ್ಯೋಗವನ್ನು ಹೊಂದಿದ್ದಾರೆ ಹಾಗೂ ನಿಮ್ಮ ಮನೆಯಲ್ಲಿ ಆದಾಯ ಎಷ್ಟಿದೆ, ಟಿವಿ, ಫ್ರಿಡ್ಜ್ ಎಲ್ಲವನ್ನು ಲೆಕ್ಕ ಹಾಕಿ ನೀವು ತುಂಬ ಆದಾಯವನ್ನು ಪಡೆಯುತ್ತಿದ್ದರೆ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ. ರೇಷನ್ ಕಾರ್ಡು ಸಹ ಕ್ಯಾನ್ಸಲ್ ಆದಲ್ಲಿ ನಿಮ್ಮ ಗೃಹಲಕ್ಷ್ಮಿ ಹಣವೂ ಸಹ ಬರುವುದು ನಿಲ್ಲಿಸುತ್ತಾರೆ. ಹಾಗಾಗಿ ನೀವು ಜನಗಣತಿ ಮಾಡುವಾಗ ತಪ್ಪಾದ ಮಾಹಿತಿಯನ್ನು ನೀಡಿದ್ದರೂ ಸಹ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂತಹ ಲಿಂಕ್ ಎಲ್ಲ ಮಾಹಿತಿಯಲ್ಲೂ ಸಹ ಇರುತ್ತದೆ. ಹಾಗಾಗಿ ನಿಮ್ಮ ಆದಾಯದ ಮೂಲಗಳೆಷ್ಟು ಅಂತ ಹೇಳಿ ಸರ್ಕಾರ ತುಂಬ ವೇಗವಾಗಿ ಕಂಡುಹಿಡಿಯುತ್ತದೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ನಿಮಗೆ ಈ ಗೃಹಲಕ್ಷ್ಮಿ ಹಣ ಬರದೇ ಇರಬಹುದು. ಅದಕ್ಕಾಗಿ ನಿಮಗೊಂದು ವೇಳೆ ಗೃಹಲಕ್ಷ್ಮಿ ದುಡ್ಡು ಮುಂದೆ ಬರಲಿಲ್ಲ ಅಂತಂದರೆ ಅದಕ್ಕೆ ಕಾರಣ ಇದೇ ಆಗಿರುತ್ತೆ. ಅದಕ್ಕಾಗಿ ನಾನು ಮೊದಲೇ ಹೇಳಿದ್ದೇನೆ. ಇದೇ ರೀತಿ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.